ಎಲ್ಲರಿಗೂ ನಮಸ್ಕಾರ. ನಾನು ಭೀಷ್ಮ ರಾಮಯ್ಯ, ಕಲಾವಿದ. ಸಿನಿಮಾ ಕ್ಷೇತ್ರದಲ್ಲಿ ಒಂದು 10-12 ವರ್ಷಗಳಿಂದ ಸಕ್ರಿಯವಾಗಿ ತೊಡಗಿಸ್ಕೊಂಡು ಬರ್ತಾಯಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನನಗೆ ಸಿಕ್ಕಿದಂಥ ಒಂದು ಒಳ್ಳೆಯ ಪಾತ್ರ ಈ ಠಾಣೆ ಮೂವಿನಲ್ಲಿ. ಈ ಪಾತ್ರ ಸಿಗೋದಕ್ಕೆ ಬಹಳ ಮುಖ್ಯವಾಗಿ ಕಾರಣ ಭಗತ್ ರಾಜ್ ಅವರು, ಈ ಸಿನಿಮಾದ ನಿರ್ದೇಶಕರು ಕೂಡ. ಈ ಸಿನಿಮಾದಲ್ಲಿ ಠಾಣೆ ಅಂತ ಸಿನಿಮಾದಲ್ಲಿ ಒಂದು ಸುಧಾಕರ್ ಅಂತ ಒಂದು ಪಾತ್ರ ಮಾಡಿದ್ದೀನಿ. ತುಂಬ ಒಂದು ಉತ್ಕೃಷ್ಟವಾದಂಥ ಪಾತ್ರ ಇದು. ಈ ಪಾತ್ರದಲ್ಲಿ ನನಗೆ 3 ಶೇಡ್ ಬರುತ್ತೆ. ಸಾಮಾನ್ಯವಾಗಿ ಎಲ್ರಿಗೂ ಒಂದೇ ಒಂದು ಶೇಡ್ ಆಗುತ್ತೆ, ಬಟ್ ಆದರೆ ನನಗೆ ಈ ಸಿನಿಮಾದಲ್ಲಿ 3 ರೀತಿಯಾದಂಥ ಶೇಡ್ ಇದೆ. ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕಾಗತ್ತೆ. ಒಂದು ವಿಭಿನ್ನವಾದಂಥ ಪ್ರಯತ್ನ ಮತ್ತು ಪ್ರಯೋಗಕ್ಕೆ ನನ್ನನ್ನು ಡೈರೆಕ್ಟ್ರು ಒಗ್ಗಿಸ್ಕೊಂಡಿದ್ದಾರೆ. ಭಾಳ ಮುಖ್ಯವಾಗಿ 2 ಫೈಟ್ಗಳಲ್ಲಿ ನಾನು ಜೊತೆಯಾಗಿದ್ದೀನಿ. ಈ ಸಿನಿಮಾದಲ್ಲಿ ಕೌರವ್ ವೆಂಕಟೇಶ್ ಸರು ಮತ್ತು ಟೈಗರ್ ಶಿವು ಸರ್ ಇಬ್ಬರು ಬಹಳ ಅದ್ಭುತವಾಗಿ ಫೈಟ್ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ಭಾಳ ಖುಷಿ ಆಯಿತು ಆ ಒಂದು ಸೀಕ್ವೆನ್ಸ್ಗಳನ್ನೆಲ್ಲ ನೋಡೋದ್ರಲ್ಲಿ. ಆಮೇಲೆ ಈ ಒಂದು ಸಿನಿಮಾದಲ್ಲಿ ನಾನು ಹೀರೋಯಿನ್ಗೆ ಅಣ್ಣನಾಗಿ ಕ್ಯಾರೆಕ್ಟರ್ನ ನಿಭಾಯಿಸಿದ್ದೀನಿ. ಇದೊಂದು ಕನ್ನಡ ಸಿನಿಮಾ ಲೋಕದಲ್ಲಿ ಒಂದು ಕ್ರಿಯಾತ್ಮಕತೆ ಆಗಿರೋಂಥ ಒಂದು ಕತೆ. ನಾವು ಸಾಕಷ್ಟು ಪತ್ತೆದಾರಿ ಕಥೆಗಳನ್ನ ನೋಡಿರ್ತೀವಿ, ಕ್ರೈಮ್ ಸಬ್ಜೆಕ್ಟ್ಗಳನ್ನ ನೋಡಿರ್ತೀವಿ. ಆದರೆ ಸಿನಿಮಾ ಒಳಗಡೆ ಯಾವ ರೀತಿ ಒಗ್ಗಿಸ್ಕೊಂಡು ಅದನ್ನು ವಿಭಿನ್ನವಾಗಿ ತೋರಿಸ್ಬೋದು ಅನ್ನೋದನ್ನು ನಮ್ಮ ನಿರ್ದೇಶಕರಾದಂಥ ಭಗತ್ ರಾಜ್ ಅವರು ತೋರಿಸಿದ್ದಾರೆ. ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಅಂದಿದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಆಗೋಂಥ ಬೇರೆ ಬೇರೆ ರೀತಿಯಾಗಂಥ ವಿಚಾರಗಳು. ಸೊ ಇದನ್ನೆಲ್ಲ ಹೇಗೆ ಒಂದು ಠಾಣೆಯನ್ನು ಇಟ್ಟುಕೊಂಡು ಅದರ ಮುಖಾಂತರ ಇವನ್ನೆಲ್ಲ ಬಗೆಹರಿಸ್ತಾರೆ. ಒಟ್ಟಾರೆಯಾಗಿ ಈ ಸಿನಿಮಾ ಯಾವ ರೀತಿ ನಿಮಗೆ ಕಟ್ಟಿಕೊಡುತ್ತೆ ಅನ್ನೋದನ್ನು ಬಹಳ ಅಚ್ಚುಕಟ್ಟಾಗಿ, ಒಂದು ಕ್ರಿಯಾತ್ಮಕವಾಗಿ, ಚಾಪುವಾಗಿ ಈ ಒಂದು ಸಿನಿಮಾದಲ್ಲಿ ನಿಮ್ಮ ಮುಂದೆ ಭಗತ್ ರಾಜ್ ಅವರು ತಂದಿದ್ದಾರೆ. ನಿಜವಾಗಲೂ ಬಹಳ ಖುಷಿ ಆಗುತ್ತೆ. ಹಾಗೆ ಇದಕ್ಕೆ ಒಂದು ಛಾಯಾಗ್ರಹಣವಾಗಿ ನಮ್ಮ ಪ್ರಶಾಂತ್ ಸಾಗರ್ ಅವರು, ಬಹಳ ಬುದ್ಧಿಜೀವಿಗಳವರು, ಅಷ್ಟೇ ಬುದ್ಧಿವಂತಿಕೆಯಿಂದ ಒಂದು DOP ಕೆಲಸವನ್ನು ಕೂಡ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಸಾಹಿತಿಗಳು, ತಿಳ್ಕೊಂಡಂಥವ್ರು, ವಿಮರ್ಶಕರು, ಜೊತೆಗೆ ಒಂದು ಪ್ರಕೃತಿಯ ಒಡನಾಟವನ್ನು ಇಟ್ಕೊಂಡಂಥವ್ರು ಅಷ್ಟೇ ಅದ್ಭುತವಾಗಿ ಇದರಲ್ಲಿ DOP ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಂದೊಂದು ಫ್ರೇಮ್ ಕೂಡ ನಿಮ್ಗೆ ಅಷ್ಟೇ ಅದ್ಭುತವಾಗಿ ಕಾಣುತ್ತೆ. ಈ ಒಂದು ಠಾಣೆ ಸಿನಿಮಾ ಒಂದು ಸರಳವಾಗಿ ನಡೆಯುವಂಥದ್ದು, ಒಂದು ಸರಳವಾದ ಜೀವನದಲ್ಲಿ ಹೋಗೋಂಥ, ಸಾರ್ವಜನಿಕವಾಗಿ ನಿಮಗೆ ಆಪ್ತವಾಗಂಥ ಒಂದು ಸಿನಿಮಾ. ಒಂದು ನೀಟಾಗಿ ನಿಮ್ಮನ್ನು ಮನೋರಂಜನಾತ್ಮಕವಾಗಿ ತಗೊಂಡೋಗಿ ಒಂದು ವಿಭಿನ್ನವಾಗಿ ಕ್ರಿಯಾತ್ಮಕವಾಗಿ ತೋರಿಸೋಂಥ ಒಂದು ಪ್ರಯತ್ನವನ್ನು ನಿರ್ದೇಶಕರು ಮಾಡಿದ್ದಾರೆ. ಅದರೊಳಗಡೆ ನಂದು ಒಂದು ವಿಭಿನ್ನವಾದ ಪಾತ್ರ ಆಗಿದೆ. ಆ ಪಾತ್ರಕ್ಕೆ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡು ಜಸ್ಟಿಫೈ ಮಾಡಿದ್ದೆ. ಈ ಹಿಂದೆ ಮಾಡಿದಂಥ ಸಾಕಷ್ಟು ಸಿನಿಮಾಗಳು, ನನ್ನ ಅದೃಷ್ಟ ಏನಂದರೆ ಅಂಬರೀಷ್ ಅಣ್ಣವ್ರ ಜೊತೆ ನಾನು ಲೆಂಬಿನಿಂಗ್ ವಯಸ್ಸಾಯಿತು ಸಿನಿಮಾ ಮಾಡಿದೆ. ಶಿವಣ್ಣವ್ರ ಜೊತೆ 5 ಸಿನಿಮಾ ಮಾಡಿದೆ. ಅದರಲ್ಲಿ ರುಸ್ತುಮ್ ಇರ್ಬೋದು, ಅದ್ರ ಜೊತೆಯಲ್ಲಿ ಇತ್ತೀಚೆಗೆ ಬಂದಂಥ ವೇದ ಸಿನಿಮಾ ಇರ್ಬೋದು. ಆಮೇಲೆ ಪುನೀತ್ ಸರ್ ಜೊತೆಯಲ್ಲಿ ಯುವರತ್ನ ಸಿನಿಮಾ ಮಾಡಿದೆ. ಅದು ನನಗೊಂದು ಸೌಭಾಗ್ಯ, ಅವ್ರ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದು. ಅದಾದಮೇಲೆ ಈಗ ಯುವರತ್ನದಲ್ಲಿ ಮಾಡಿದಂಥದ್ದೇ ಸಂತೋಷ್ ಆನಂದರಾಮ್ ಸರ್ ಇನ್ನೊಂದು ಸಿನಿಮಾ ಯುವ, ಆ ಸಿನಿಮಾದಲ್ಲೂ ಮಾಡಿದೆ. ಸೊ ಅದು ಇನ್ನೊಂದು ನನಗೆ ಒಂದು ಬಹಳ ಖುಷಿ ಕೊಡ್ತು. ಅಷ್ಟೇ ಖುಷಿ, ಅದಕ್ಕಿಂತ ಹೆಚ್ಚಿನ ಖುಷಿ ಒಂದು ದೊಡ್ಡ ಪಾತ್ರವನ್ನು ನಿಭಾಯಿಸೋದಕ್ಕೆ ಕೊಟ್ಟಂಥದ್ದು ಈ ಠಾಣೆ ಸಿನಿಮಾ. ಈ ಠಾಣೆಯಲ್ಲಿ ಒಂದು ಅದ್ಭುತವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಇಡೀ ಟೀಮ್ ಕೂಡ ಒಂದು ಕ್ರಿಯಾತ್ಮಕವಾಗಿ ಮತ್ತು ಏನೋ ಒಂದು ಸಾಧಿಸಬೇಕು ಅನ್ನೋ ಹುಮ್ಮಸ್ಸಲ್ಲಿ ಕಟ್ಕೊಂಡಂತಹ ಒಂದು ತಂಡವೇ ಈ ಠಾಣೆ ಸಿನಿಮಾದ ಒಂದು ತಂತ್ರಜ್ಞರು ಇರ್ಬೋದು, ಅದರ ಜೊತೆಯಲ್ಲಿ ಕಲಾವಿದರು ಇರ್ಬೋದು, ಎಲ್ಲರೂ ಅಷ್ಟೇ ಸಾಕಷ್ಟು ರಂಗಭೂಮಿ ಹುಡುಗರು ಕೆಲಸ ಮಾಡಿದ್ದಾರೆ. ಹಾಗೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಒಂದಷ್ಟು ಪಾತ್ರಧಾರಿಗಳನ್ನು ಹುಡುಕಿ ತಂದು ಇದರೊಳಗಡೆ ಮಾಡಿಸಿದ್ದಾರೆ. ಎಲ್ಲ ರೀತಿಯಾದಂತಹ ಭಾಷೆಗಳನ್ನು ಇದರೊಳಗಡೆ ಉಪಯೋಗಿಸೋಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಂದರೆ ಕನ್ನಡ ಭಾಷೆ, ಆ ಸೊಗಡನ್ನು ಉಪಯೋಗಿಸ್ಕೊಂಡು, ಅಲ್ಲಿನ ಸ್ಲ್ಯಾಂಗ್ಗಳನ್ನು ಉಪಯೋಗಿಸ್ಕೊಂಡು ಮಾಡೋಂಥ ಒಂದು ವಿಭಿನ್ನತೆಯನ್ನು ಇದರೊಳಗಡೆ ತೋರಿಸುವಂಥ ಪ್ರಯತ್ನವನ್ನು ನಿರ್ದೇಶಕರು ಮಾಡಿದ್ದಾರೆ. ಎಂಟರ್ಟೈನ್ಮೆಂಟ್ ಪ್ಯಾಕೇಜನ್ನು ಈ ಠಾಣೆ ಅನ್ನೋ ಸಿನಿಮಾ ನಿಮಗೆ ಖಂಡಿತ ಕೊಡುತ್ತೆ. ನೋಡಿ, ಹರಿಸಿ, ಆಶೀರ್ವದಿಸಿ ಅಂತ ಈ ಮೂಲಕ ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊತಾ ಇದ್ದೀವಿ. ಈ ಸಿನಿಮಾ ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಕಾಡಬಹುದು. ಈ ಸಿನಿಮಾ ಒಂದು ನೈಜ ಸತ್ಯ ಆಧಾರಿತವಾದಂಥದ್ದು ಕೆಲವೊಂದು ಸನ್ನಿವೇಶಗಳನ್ನು ನಿಮ್ಮ ಮುಂದೆ ತರೋ ಪ್ರಯತ್ನವನ್ನು ನಿರ್ದೇಶಕರು ಮಾಡಿದ್ದಾರೆ. ಈ ಸಿನಿಮಾ ಸಾಕಷ್ಟು ಬೆಂಗಳೂರಿನ ಸುತ್ತಮುತ್ತ ನಡೀತು. ಸಾಕಷ್ಟು ಗಲ್ಲಿಗಳಲ್ಲಿ ಶ್ರೀರಾಮ್ಪುರ ಗಲ್ಲಿಗಳಲ್ಲಿ ನಡೀತು. ಅದನ್ನು ನೆನೆಸ್ಕೊಂಡ್ರೂ ಕೂಡ ನಮಗೆ ಊಹೆ ಮಾಡೋಕ್ಕಾಗಲ್ಲ. ಅಂಥ ಸ್ಥಳಗಳಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಶೂಟ್ ಮಾಡಿಸಿದ್ರು, ಥಿಯೇಟ್ರ್ ಒಳಗಡೆ ಶೂಟ್ ಮಾಡಿಸಿದ್ರು. ನಾನಾ ರೀತಿ ಒಂದು 80ರ ಕಾಲಘಟ್ಟದಲ್ಲಿ ಯಾವ ರೀತಿ ಇರಬಹುದಾದಂಥದ್ದು ಒಂದು ಸನ್ನಿವೇಶಗಳನ್ನೆಲ್ಲ ತಗೊಂಡು ಒಂದು ವಿಭಿನ್ನ ಶೈಲಿಯಾದಂಥ ಪ್ರಯತ್ನಗಳನ್ನು 2-3 ಕಾಲಘಟ್ಟವನ್ನು ಒಂದೇ ವೇದಿಕೆಯಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ರು. ಅಂದರೆ 1980 ಇರ್ಬೋದು, 2000 ಇರ್ಬೋದು, 2020 ಇರ್ಬೋದು. ಈ ರೀತಿಯಾದಂಥ 3 ಕಾಲಘಟ್ಟಗಳನ್ನು ಅವರು ತೋರಿಸುವಂಥ ಪ್ರಯತ್ನವನ್ನು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಟೈಟಲ್ ಡಿಸೈನೇ ಒಂದು ಅದ್ಭುತವಾಗಿ ಕಾಣುತ್ತೆ. ಅಷ್ಟೇ ಅದ್ಭುತವಾಗಿ ಸಿನಿಮಾ ಕೂಡ ಕಟ್ಟಿಕೊಟ್ಟಿದ್ದಾರೆ.
ಪ್ರತಿಯೊಂದು ಸಲನೂ ಅಷ್ಟೇ ಟೆಕ್ನಿಷಿಯನ್ಸ್ ಕೂಡ ಹೇಳೋರು ತುಂಬ ಅದ್ಭುತವಾಗಿ ಬರ್ತಾ ಇದೆ ಸಿನಿಮಾ ಅಂತೇಳಿ ಆನ್ ಸ್ಪಾಟಲ್ಲಿ ಹೇಳ್ತಾಯಿದ್ರು. ಟೆಕ್ನಿಷಿಯನ್ಸ್ನ ಒಪ್ಸೋದು ಭಾಳ ಕಷ್ಟ ಅಂತ ಟೆಕ್ನಿಷಿಯನ್ಸೇ ಸಿನಿಮಾ ಬಗ್ಗೆ ಸಾಕಷ್ಟು ಪಾಸಿಟಿವ್ ಆಗಿ ಹೇಳ್ತಾಯಿದ್ರು. ಸೊ ಈ ಎಲ್ಲ ದೃಷ್ಟಿಕೋನದಲ್ಲಿ ಈ ನಾಟಕ ನಿಜಕ್ಕೂ ನಿಮಗೂ ಇಷ್ಟ ಆಗುತ್ತೆ. ಈ ಸಿನಿಮಾ ನಿಜಕ್ಕೂ ಈ ದೃಷ್ಟಿಕೋನದಲ್ಲಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಮತ್ತು ಡಬ್ಬಿಂಗ್ ಟೈಮಲ್ಲೂ ಅಷ್ಟೇ ನಾನು ನೋಡ್ತಾ ಇದ್ದಿದ್ದಂಥ ಒಂದು ಆ ದೃಶ್ಯ ವೈಭವ ಇರ್ಬೋದು, ಮತ್ತು ಆ ಒಂದು ನೀಟಾದ ನರೇಷನ್ನು, ಇಡೀ ಸಿನಿಮಾ ಒಂದು ಅದ್ಭುತವಾದ ನರೇಷನಲ್ಲಿ ಹೋಗ್ತಾ ಇತ್ತು. ಎಲ್ಲೂ ನಿಮ್ಮನ್ನು ಒಂದು ಕ್ಷಣ ಕೂಡ ಆ ಕಡೆ ಈ ಕಡೆ ಎಲ್ಲೂ ಬಿಡ್ತಾ ಇರಲಿಲ್ಲ. ಆ ರೀತಿ ಹಿಡಿದಿಟ್ಕೊಳ್ಳೋಷ್ಟು ಶಕ್ತಿ ಈ ಸಿನಿಮಾದಲ್ಲಿದೆ. ಇತ್ತೀಚೆಗೆ ಬರ್ತಾ ಇರೋಂಥ ಹೊಸ ಸಿನಿಮಾಗಳು ತುಂಬ ಪ್ರಯತ್ನಗಳು, ಒಳ್ಳೆ ಪ್ರಯತ್ನಗಳಾಗ್ತಿದ್ದಾವೆ. ಆದರೆ ಪ್ರೇಕ್ಷಕರು ಬರ್ತಾ ಇಲ್ಲ ಅನ್ನೋದು ಬ್ಲಿಂಕ್ ಇರ್ಬೋದು, ಕೆರೆಬೇಟೆ ಇರ್ಬೋದು, ಇತ್ತೀಚೆಗೆ ತೆರೆ ಕಂಡಿದ್ದು KTM ಸಿನಿಮಾ ಇರ್ಬೋದು, ಸಾಕಷ್ಟು ಸಿನಿಮಾಗಳು ಒಳ್ಳೆ ಪ್ರಯತ್ನಗಳಾಗ್ತಾ ಇದ್ದಾವೆ. ಆದರೂ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಒಂದು ಕಡೆ ನಮಗೆ ಭಯ ಇದೆ. ದಯವಿಟ್ಟು ಕನ್ನಡದ ಪ್ರೇಕ್ಷಕರು ಬೇರೆ ಭಾಷೆಯಲ್ಲಿ ಆ ಒಂದು ಪ್ರೇಕ್ಷಕರು ಹೊಸಬರನ್ನ ಪ್ರೋತ್ಸಾಹ ಕೊಡುವಂಥದ್ದು ರೀತಿಯಲ್ಲಿ ಕನ್ನಡದಲ್ಲೂ ಕೂಡ ತಾವೆಲ್ಲ ಹೊಸಬರಿಗೆ ಒಂದು ಹೊಸ ಆದ್ಯತೆಯನ್ನು ನೀವು ಕೊಟ್ಟು ನಮ್ಮನ್ನು ಹುರಿದುಂಬಿಸಿ ಹೊಸ ಪ್ರಯತ್ನಗಳಿಗೆ ತಾವು ನಾಂದಿ ಹಾಕಬೇಕು. ಇಲ್ಲ ಅಂದರೆ ಈ ರೀತಿಯಾದಂಥ ಒಂದು ಹೊಸ ಪ್ರಯತ್ನಗಳು ಕೆಳಗೆ ಮುಚ್ಚೋಗ್ಬಿಡ್ತದೆ. ದಯವಿಟ್ಟು ಆ ಕಾರಣದಿಂದ ನಮ್ಮಂಥ ಹೊಸ ಪ್ರತಿಭೆಗಳಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ಕ್ರಿಯೇಟಿವಿಟಿ ಡೈರೆಕ್ಟರ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂದರೆ ನೀವು ಬಂದು ಸಿನಿಮಾ ನೋಡಬೇಕು. ಸೊ ಆ ದೃಷ್ಟಿನಲ್ಲಿ ದಯವಿಟ್ಟು ಸಿನಿಮಾ ಕೂಡ ಚೆನ್ನಾಗಿ ಬಂದಿದೆ, ನೀವು ಬಂದು ಪ್ರೋತ್ಸಾಹ ಕೊಡಿ ಅಂತ ಕಳಕಳಿಯಿಂದ ಎಲ್ಲರಲ್ಲೂ ಕೇಳ್ಕೊತೀವಿ. ನಮಸ್ಕಾರ.